ಕಾಶ್ಮೀರ ಸ್ವರ್ಗದಂತಿರುವ ಭೂಮಿ. ಆದರೆ ಅಲ್ಲಿನ ಜನರ ಬದುಕು ಮಾತ್ರ ರಕ್ತ, ನೋವು ಮತ್ತು ಹೋರಾಟದಿಂದ ತುಂಬಿದೆ. ರಕ್ತ ಕಾಶ್ಮೀರ ಸಿನಿಮಾ ಕಾಶ್ಮೀರದ ರಾಜಕೀಯ, ಭಯೋತ್ಪಾದನೆ, ಸೈನಿಕರ ತ್ಯಾಗ ಮತ್ತು ಸಾಮಾನ್ಯ ನಾಗರಿಕರ ಅಸಹಾಯಕ ಜೀವನವನ್ನು ಗಾಢವಾಗಿ ಚಿತ್ರಿಸುತ್ತದೆ. ಕತೆ ಆರಂಭವಾಗುವುದು ಕಾಶ್ಮೀರದ ಒಂದು ಶಾಂತ ಹಳ್ಳಿಯಿಂದ. ಅಲ್ಲಿ ಸಾಮಾನ್ಯ ಜನರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಆದರೆ ಆ ಶಾಂತತೆಯ ಹಿಂದೆ ಉಗ್ರ ಸಂಘಟನೆಗಳ ಸಂಚು, ಗಡಿ ದಾಟಿ ಬರುವ ಭಯೋತ್ಪಾದಕರು ಮತ್ತು ರಾಜಕೀಯ ಆಟಗಳು ನಡೆಯುತ್ತಿರುತ್ತವೆ. ಇನ್ನೊಂದು ಕಡೆ ಭಾರತೀಯ ಸೇನೆ. ದೇಶದ ಏಕತೆಯನ್ನು ಕಾಯುವ ಹೊಣೆಗಾರಿಕೆ ಅವರದು. ನಮ್ಮ ನಾಯಕ ದೇಶಭಕ್ತ ಸೈನಿಕ. ಅವನಿಗೆ ಕಾಶ್ಮೀರ ಕೇವಲ ಒಂದು ಪೋಸ್ಟಿಂಗ್ ಅಲ್ಲ, ಅದು ಅವನ ಕರ್ತವ್ಯ, ಅವನ ಜೀವ, ಅವನ ಧರ್ಮ. ಉಗ್ರರ ದಾಳಿಯಲ್ಲಿ ಅನೇಕ ನಿರಪರಾಧ ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ. ಮಕ್ಕಳು ಅನಾಥರಾಗುತ್ತಾರೆ. ತಾಯಂದಿರು ಕಣ್ಣೀರಲ್ಲಿ ಬದುಕುತ್ತಾರೆ. ಈ ದೃಶ್ಯಗಳು ನಾಯಕನ ಮನಸ್ಸನ್ನು ನಡುಗಿಸುತ್ತವೆ. ಇಲ್ಲಿ ಸಿನಿಮಾ ಪ್ರಶ್ನೆ ಎತ್ತುತ್ತದೆ: ಕಾಶ್ಮೀರದಲ್ಲಿ ಯಾರು ಶತ್ರು? ಬಂದೂಕು ಹಿಡಿದ ಉಗ್ರನ ಅಥವಾ ಅವರನ್ನು ಬಳಸುವ ರಾಜಕೀಯ ವ್ಯವಸ್ಥೆಯ? ನಾಯಕನಿಗೆ ತಿಳಿದು ಬರುತ್ತದೆ. ಕೆಲವು ಸ್ಥಳೀಯ ಯುವಕರನ್ನು ಹಣ, ಧರ್ಮ ಮತ್ತು ಸುಳ್ಳು ಭರವಸೆಗಳಿಂದ ಉಗ್ರರನ್ನಾಗಿ ಮಾಡಲಾಗುತ್ತಿದೆ. ಅವರ ಕೈಯಲ್ಲಿ ಬಂದೂಕು ಕೊಟ್ಟವರು ಮಾತ್ರ ಸುರಕ್ಷಿತವಾಗಿ ದೂರದಲ್ಲಿ ಕುಳಿತಿದ್ದಾರೆ. ಒಂದು ಭೀಕರ ಉಗ್ರ ದಾಳಿಯಲ್ಲಿ ನಾಯಕ ತನ್ನ ಅತ್ಯಂತ ಆಪ್ತ ಸ್ನೇಹಿತನನ್ನು ಕಳೆದುಕೊಳ್ಳುತ್ತಾನೆ. ಈ ಘಟನೆ ಅವನೊಳಗಿನ ಯೋಧನನ್ನು ಇನ್ನಷ್ಟು ಕಠಿಣವಾಗಿಸುತ್ತದೆ. ಇದೀಗ ಅವನು ಕೇವಲ ಆದೇಶ ಪಾಲಿಸುವ ಸೈನಿಕ ಅಲ್ಲ, ಅವನು ನ್ಯಾಯಕ್ಕಾಗಿ ಹೋರಾಡುವ ಯೋಧ. ಕ್ಲೈಮ್ಯಾಕ್ಸ್ನಲ್ಲಿ ಉಗ್ರ ಸಂಘಟನೆಯ ಮುಖ್ಯ ನಾಯಕನನ್ನು ಹಿಡಿಯಲು ಭಾರೀ ಆಪರೇಷನ್ ನಡೆಯುತ್ತದೆ. ಬಂದೂಕಿನ ಸದ್ದು, ಬಾಂಬ್ಗಳ ಸ್ಫೋಟ, ಸೈನಿಕರ ತ್ಯಾಗ. ಈ ಎಲ್ಲದರ ಮಧ್ಯೆ ದೇಶಭಕ್ತಿ ಮತ್ತು ಮಾನವೀಯತೆ ಮುಖಾಮುಖಿಯಾಗುತ್ತದೆ. ನಾಯಕ ಕೊನೆಗೆ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಕಾಶ್ಮೀರದ ಸಮಸ್ಯೆಗೆ ಬಂದೂಕು ಮಾತ್ರ ಪರಿಹಾರವಲ್ಲ, ಸತ್ಯ, ನ್ಯಾಯ ಮತ್ತು ನಿಜವಾದ ಶಾಂತಿಯೇ ಪರಿಹಾರ. ಅಂತಿಮವಾಗಿ ಸಿನಿಮಾ ಹೇಳುವುದು ಒಂದೇ: ಕಾಶ್ಮೀರದ ಮಣ್ಣು ರಕ್ತದಿಂದ ಅಲ್ಲ, ಶಾಂತಿಯಿಂದ ಕೆಂಪಾಗಬೇಕು. ರಕ್ತ ಕಾಶ್ಮೀರ. ಇದು ಕೇವಲ ಸಿನಿಮಾ ಅಲ್ಲ, ಇದು ನೋವಿನ ಕತೆ, ತ್ಯಾಗದ ಕತೆ ಮತ್ತು ದೇಶದ ಆತ್ಮದ ಕತೆ. ಈ ವಿಷಯದ ಕುರಿತ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ ಕುರಿತಾಗಿ ಕಾಮೆಂಟಿನಲ್ಲಿ ತಿಳಿಸಿ. ಥ್ಯಾಂಕ್ ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್, ಲೈಕ್ ಅಂಡ್